ಅರಮನೆ ನಗರಿ ಮೈಸೂರಿನಲ್ಲಿ ಯೋಗೋತ್ಸವ ಹೇಗಿತ್ತು? ಪ್ರಧಾನಿ ಮೋದಿ ಯೋಗ ಸಂದೇಶದಲ್ಲಿ ಹೇಳಿದ್ದೇನು? ಮೋದಿ ಉಪಹಾರದ ಮೆನು ಹೇಗಿತ್ತು? ನೋಡೋಣ ಮೋದಿ ಯೋಗ ನ್ಯೂಸ್ ಟಾಪ್ 9 ನಲ್ಲಿ. ಇಂದು ಮೈಸೂರಿನಲ್ಲಿ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರಧಾನಿ ಮೋದಿ ಭಾಗಿಯಾಗಿದ್ದು ಈ ಬಾರಿ ವಿಶೇಷವಾಗಿತ್ತು. ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಪ್ರಧಾನಿ ಮೋದಿ ಯೋಗ ಮಾಡಿದ್ರು. ವೇದಿಕೆಯಲ್ಲಿ ಕೇಂದ್ರ ಆಯುಷ್ ಮಂತ್ರಿ ಸರ್ವಾನಂದ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವ ಸುಧಾಕರ್, ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಪ್ರಮೋದಾದೇವಿ ಒಡೆಯರ್, ಸಚಿವ ಎಸ್ಟಿ ಸೋಮಶೇಖರ್, ಸಂಸದ ಪ್ರತಾಪ್ ಸಿಂಹ ಭಾಗಿಯಾಗಿದ್ರು. ಮೈಸೂರು ಯೋಗ ಸಮಾವೇಶದಲ್ಲಿ ಪಾಲ್ಗೊಂಡ ಮೋದಿ ಯೋಗ ಸಂದೇಶ ಸಾರಿದ್ರು. ನಮ್ಮೆಲ್ಲರ ಜೀವನಕ್ಕೆ ವಿಶ್ವಾಸ ನೀಡುತ್ತಿರುವುದೇ ಯೋಗ. ಇಡೀ ವಿಶ್ವಕ್ಕೆ ಪಸರಿಸುವ ಯೋಗದಿಂದಲೇ ವಿಶ್ವಾಸ. ಯೋಗ ದಿನದ ವಿಶ್ವಾಸವೇ ನಮ್ಮ ಬದುಕಿಗೂ ಪ್ರೇರಣೆ ಅಂತ ಹೇಳಿದ್ರು. ಮಾನವೀಯತೆಗಾಗಿ ವಿಶ್ವದ ಎಲ್ಲೆಡೆಯಲ್ಲೂ ಯೋಗ ಆಚರಿಸಬೇಕು. ಯೋಗದಿಂದ ಎಲ್ಲರಿಗೂ ಶಾಂತಿ ಎಂದು ಮೋದಿ ಬಣ್ಣಿಸಿದ್ರು. ಸಮಾಜದಲ್ಲಿ ಶಾಂತಿಗಾಗಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ಯೋಗಾಭ್ಯಾಸ ಮಾಡಬೇಕೆಂದು ತಿಳಿಸಿದ್ರು. ಪ್ರಧಾನಿ ಮೋದಿ ಯೋಗ ಸಮಾವೇಶದಲ್ಲಿ ಮೈಸೂರನ್ನ ಕೊಂಡಾಡಿದ್ರು. ಜನತೆಯನ್ನ ಬೆಸೆಯುವ ದೇಶದ ಸಂಪರ್ಕಕ್ಕೆ ಯೋಗವೇ ಮೂಲ ಅಂತ ಪ್ರಧಾನಿ ಮೋದಿ ತಿಳಿಸಿದ್ರು. ನಮ್ಮೆಲ್ಲರ ಆತ್ಮಸಾಕ್ಷಿಯನ್ನ ಎಚ್ಚರಿಸುತ್ತಿರುವುದು ಇದೇ ಯೋಗ. ದೇಶದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಇದು ಸುದಿನ. ದೇಶದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೀಗ ಯೋಗೋತ್ಸವ ಎಂದು ಮೈಸೂರಿನ ಸಾಂಸ್ಕೃತಿಕ ಐತಿಹಾಸಿಕತೆಯನ್ನ ವರ್ಣಿಸಿದ್ರು. ಮೈಸೂರು ಯೋಗ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಯೋಗದ ಮಹತ್ವ ಸಾರಿದ್ರು. ವಿಶ್ವದಲ್ಲಿ ಯೋಗ ಮುಕ್ತಿಗಾಗಿ ಯೋಗಾಸನವೇ ಆಧಾರ. ನಮ್ಮೆಲ್ಲರ ಆರೋಗ್ಯ ಸುಧಾರಣೆಗಾಗಿ ಯೋಗ ಪ್ರಯೋಗ ಮಾಡಲೇಬೇಕು. ನಮ್ಮೆಲ್ಲರಿಗೂ ಈಗ ಯೋಗ ಜೀವನ ಮಾತ್ರವೇ ಅಲ್ಲ, ಎಲ್ಲರಿಗೂ ಯೋಗವೇ ಜೀವನ ಅಂತ ಮೋದಿ ಅಭಿಪ್ರಾಯಪಟ್ಟರು. ಮೈಸೂರಿನಲ್ಲಿ ಪ್ರಧಾನಿ ಮೋದಿ ದೇಶದ ಜನತೆಗೆ ಯೋಗ ದಿನಾಚರಣೆಯ ಶುಭಾಶಯ ತಿಳಿಸಿದ್ರು. ಯೋಗ ದಿನ ಅಂದ್ರೆ ಬರೀ ಯೋಗ ಮಾಡುವುದೇ ಅಲ್ಲ, ನಮ್ಮೆಲ್ಲರ ಜೀವನದ ಉಸಿರು ಯೋಗವೇ ಆಗಿದೆ. ನಮ್ಮೆಲ್ಲರ ಅನಂತ ಭವಿಷ್ಯಕ್ಕೆ ಯೋಗಾಭ್ಯಾಸವೇ ಆಧಾರವಾಗಿದೆ. ಆರೋಗ್ಯ ಮತ್ತು ಶಾಂತಿಪೂರ್ಣ ವಿಶ್ವಕ್ಕೆ ಯೋಗ ಬೇಕು. ಯೋಗದಿಂದ ಏಕತೆ ಮತ್ತು ಯೋಗದಿಂದಲೇ ಏಕಾಗ್ರತೆ. ಸರ್ವರಿಗೂ ಯೋಗ ದಿನಾಚರಣೆಯ ಶುಭಾಶಯ ಅಂತ ಮೋದಿ ಹೇಳಿದ್ರು. ಮೈಸೂರು ಅರಮನೆ ಮುಂಭಾಗದಲ್ಲಿ ನಡೆದ ಯೋಗೋತ್ಸವದಲ್ಲಿ ಭಾಗಿಯಾಗಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಯೋಗ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಪ್ರಧಾನಮಂತ್ರಿಗಳು ಮೈಸೂರನ್ನ ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ತಂದಿದ್ದಾರೆ. ಯೋಗದಿಂದ ಜಗತ್ತನ್ನ ಒಂದುಗೂಡಿಸಿದ್ದಾರೆ ಅಂತ ಹೇಳಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ಅಂತ ತಿಳಿಸಿದ್ರು. ಮೈಸೂರನ್ನ ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಕ್ಷೆಯಲ್ಲಿ ಮೈಸೂರನ್ನ ತಂದಿದ್ದಾರೆ. ಮೈಸೂರಿನ ಯೋಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಸೋನುವಾಲ್ ಕ್ಲೀನ್ ಸಿಟಿ ಮೈಸೂರನ್ನ ಹಾಡಿ ಹೊಗಳಿದ್ರು. ಭಾರತ ವಿಶ್ವಕ್ಕೆ ಒಂದು ಕೊಡುಗೆ ಕೊಟ್ಟಿದೆ. ಪ್ರತಿದಿನ ಯೋಗ ಮಾಡುವುದರಿಂದ ಜೀವನ ಬದಲಾಗುತ್ತೆ ಅಂತ ತಿಳಿಸಿದ್ರು. ಜೊತೆಗೆ ಯೋಗ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದ ತಿಳಿಸಿದ್ರು. ಮೈಸೂರಿನಲ್ಲಿ ಯೋಗ ದಿನಾಚರಣೆ ಆಯೋಜಿಸಿದ್ದು ಸಂತಸ ತಂದಿದೆ ಅಂತ ಮೈಸೂರಿನಲ್ಲಿ ರಾಜ್ಯಮಾತೆ ಪ್ರಮೋದಾದೇವಿ ಒಡೆಯರ್ ಸಂತಸ ವ್ಯಕ್ತಪಡಿಸಿದ್ರು. ಪ್ರಧಾನಿಗಳ ಜೊತೆ ನಾವು ಯೋಗಾಭ್ಯಾಸ ಮಾಡಿದ್ದು ಸಂತಸದ ವಿಚಾರ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಉಪಹಾರ ಕೂಟದಲ್ಲಿ ಮೈಸೂರು ಪಾಕ್ ನೀಡುವ ಖುಷಿಯನ್ನ ಹಂಚಿಕೊಂಡ್ರು. ಅರಮನೆ ಮುಂಭಾಗದಲ್ಲಿ ನಡೆದ ಯೋಗ ದಿನಾಚರಣೆಯ ಬಳಿಕ ಪ್ರಧಾನಿ ಮೋದಿ ಮೈಸೂರಿನ ವಸ್ತು ಸಂಗ್ರಹಾಲಯ ಕೇಂದ್ರ ಉದ್ಘಾಟಿಸಿದ್ರು. ಬಳಿಕ ಅರಮನೆಯಲ್ಲಿ ರಾಜಮನೆತನದವರ ಜೊತೆ ಉಪಹಾರ ಸೇವನೆ ಮಾಡಿದ್ರು. ಉಪಹಾರಕ್ಕೆ ಇಡ್ಲಿ, ಅವಲಕ್ಕಿ, ಉಪ್ಪಿಟ್ಟು, ಮೈಸೂರು ಪಾಕ್ ಸಿದ್ಧಪಡಿಸಲಾಗಿತ್ತು. ಉಪಹಾರ ಸೇವಿಸಲು ಬೆಳ್ಳಿ ತಟ್ಟೆಯನ್ನು ಬಳಸಲಾಯಿತು. ಪ್ರಧಾನಿ ಮೋದಿ ಉಪಹಾರಕ್ಕಾಗಿ ಬಗೆ ಬಗೆಯ ಸಿಹಿ ತಿನಿಸುಗಳನ್ನು ಮಾಡಲಾಗಿತ್ತು. ಬಾಣಸಿಗರು 10 ವೆರೈಟಿ ಸ್ವೀಟ್ಸ್ ಅನ್ನು ಸಿದ್ಧಪಡಿಸಿದ್ರು. ಬಾಣಸಿಗ ಪ್ರಸಾದ್ ಮುನಿರಾಮ್ರ ಕೈಯಿಂದ ಸಿಹಿ ತಿನಿಸುಗಳು ತಯಾರಾಗಿದ್ವು. ಬೆಂಗಳೂರು ಮೂಲದ ದಿ ಫೆಸ್ಟೋ ಕ್ಯಾಟರಿಂಗ್ನಿಂದ ಸಿಹಿ ತಿನಿಸುಗಳು ತಯಾರಾಗಿತ್ತು. ರಾಜಮನೆತನದವರಿಂದಲೇ ವಿಶೇಷ ತಿನಿಸುಗಳನ್ನು ಆರ್ಡರ್ ಮಾಡಲಾಗಿತ್ತು. ಹೈಕೋರ್ಟ್ ಆವರಣದಲ್ಲಿ ಯೋಗಾಭ್ಯಾಸ. ನಟಿ ಅದಿತಿಯಿಂದಲೂ ಯೋಗಾಭ್ಯಾಸ. ಹನುಮ ಜನ್ಮಸ್ಥಳದಲ್ಲಿ ಯೋಗ ದಿನಾಚರಣೆ ಹೇಗಿತ್ತು? ಈದ್ಗಾ ಮೈದಾನದಲ್ಲಿ ಖಾಕಿ ಭದ್ರತೆ. ಹಂಪಿಯಲ್ಲಿ ನಡೆದ ಐತಿಹಾಸಿಕ ಯೋಗಾಭ್ಯಾಸ ಹೇಗಿತ್ತು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಮೊದಲ ಬಾರಿಗೆ ಹೈಕೋರ್ಟ್ ಆವರಣದಲ್ಲಿ ಯೋಗ ದಿನಾಚರಣೆ ಮಾಡಲಾಯಿತು. ಮಾನವೀಯತೆಗಾಗಿ ಯೋಗ ಎಂದು ದಿನಾಚರಣೆ ಮಾಡಲಾಗಿದ್ದು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವಕೀಲರ ಸಂಘ ಯೋಗ ದಿನಾಚರಣೆ ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ರಿತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಅಲೋಕ್ ಅರಾಧೆ, ನ್ಯಾಯಮೂರ್ತಿ ನರೇಂದರ್, ನ್ಯಾಯಮೂರ್ತಿ ಪಿಎಸ್ ದಿನೇಶ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬೆಂಗಳೂರಿನ ಹಲಸೂರು ಕೆರೆಯ ಅಣ್ಣಸ್ವಾಮಿ ಮೊದಲಿಯಾರ್ ರಸ್ತೆ ಬಳಿ ಯೋಗ ದಿನಾಚರಣೆ ಆಚರಿಸಲಾಯಿತು. ಇಲ್ಲಿನ ಯೋಗ ದಿನಾಚರಣೆಯಲ್ಲಿ ನೂತನ ರಾಜ್ಯಸಭೆ ಸದಸ್ಯ ನಟ ಜಗ್ಗೇಶ್ ಭಾಗಿಯಾಗಿದ್ದರು. ಕೇಶವ ಸೇವಾ ಸಮಿತಿಯಿಂದ ಯೋಗ ದಿನ ಆಚರಣೆ ಮಾಡಲಾಗಿದ್ದು, ಆರತಿ ಬೆಳಗುವ ಮೂಲಕ ಯೋಗ ದಿನಕ್ಕೆ ಜಗ್ಗೇಶ್ ಚಾಲನೆ ನೀಡಿದರು. ಅಲ್ಲದೆ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ 500 ಮಕ್ಕಳಿಂದ ಯೋಗಾಭ್ಯಾಸ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಯೋಗ ಮಾಡಿ ವಿಶೇಷ ಚೇತನ ಮಕ್ಕಳು ಖುಷಿಪಟ್ಟಿದ್ದಾರೆ. ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಮಕ್ಕಳು ಮೋದಿ ಜೊತೆ ಯೋಗಾಭ್ಯಾಸ ಮಾಡಿ ಸಂತಸಗೊಂಡಿದ್ದಾರೆ. ಇಷ್ಟೇ ಅಲ್ಲ, ಕಿವಿ ಕೇಳದ ಮಾತು ಬಾರದ ಮಕ್ಕಳಿಂದ ನಡೆದ ಯೋಗಾಭ್ಯಾಸ ಎಲ್ಲರ ಗಮನ ಸೆಳೆದಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿ ಎದುರು ಯೋಗಾಭ್ಯಾಸ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ವ್ಯಾಸ ಯೋಗ ವಿವಿ, ಬಿಸಿ, ಡಾಕ್ಟರ್ ಬಿಆರ್ ರಾಮಕೃಷ್ಣ ಮತ್ತು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇಷ್ಟೇ ಅಲ್ಲ, ಇದೇ ಯೋಗಾಭ್ಯಾಸದಲ್ಲಿ ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ಭಾಗಿಯಾಗಿ ಯೋಗ ಮಾಡಿದ್ರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಗೋಳಗುಮ್ಮಟ ಆವರಣದಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು. ವಿಶೇಷ ಅಂದರೆ ಮುಸ್ಲಿಂ ವಿದ್ಯಾರ್ಥಿಗಳು ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಯೋಗ ಮಾಡಿದ್ರು. ವಿಜಯಪುರದಲ್ಲಿ ಮಾತ್ರವಲ್ಲ, ರಾಜ್ಯದೆಲ್ಲೆಡೆ ಮುಸ್ಲಿಂ ವಿದ್ಯಾರ್ಥಿಗಳು ಯೋಗ ದಿನಾಚರಣೆ ಆಚರಿಸಿದ್ದಾರೆ. ಅದರಂತೆ ಕೊಪ್ಪಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಯೋಗದಲ್ಲಿ ಭಾಗಿಯಾಗಿದ್ದರು. ಕೊಪ್ಪಳ ನಗರದ ಗವಿಮಠದ ಆವರಣದಲ್ಲಿ ಜಿಲ್ಲಾಡಳಿತ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಕೊಪ್ಪಳ ಗಂಗಾವತಿ ತಾಲೂಕಿನ ಆನೆಗೊಂದಿಯ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು. ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ನೇತೃತ್ವದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಯೋಗ ಮಹೋತ್ಸವದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಭಾಗಿಯಾಗಿ ಯೋಗಾಭ್ಯಾಸ ಮಾಡಿದ್ರು. ಚಾಮರಾಜಪೇಟೆಯ ಈದ್ಗಾ ಮೈದಾನದ ಸುತ್ತಲೂ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈದ್ಗಾ ಮೈದಾನದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಯಾಕಂದರೆ ಈದ್ಗಾ ಮೈದಾನದಲ್ಲಿ ಯೋಗಾಭ್ಯಾಸ ಮಾಡಲು ಹಿಂದೂ ಸಂಘಟನೆಗಳು ಬಿಬಿಎಂಪಿ ಬಳಿ ಮನವಿ ಮಾಡಿದ್ವು. ಆದರೆ ಪಾಲಿಕೆ ಈದ್ಗಾ ಮೈದಾನದಲ್ಲಿ ಯೋಗ ಡೇ ಆಚರಣೆಗೆ ಅನುಮತಿ ನೀಡಿಲ್ಲ. ಅಲ್ಲದೆ ಮೈದಾನದ ಸುತ್ತಲೂ ಟೈಟ್ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಯೋಗ ದಿನಾಚರಣೆ ಜೋರಾಗಿತ್ತು. ಹಂಪಿಯ ವಿರೂಪಾಕ್ಷ ದೇಗುಲದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು, ವಚನಾನಂದ ಶ್ರೀ ನೇತೃತ್ವದಲ್ಲಿ ಯೋಗಾಭ್ಯಾಸ ನಡೆಯಿತು. ಯೋಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರವಾಸೋದ್ಯಮ ಸಚಿವರಾದ ಆನಂದ್ ಸಿಂಗ್, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಲ್ಲದೆ ಹಂಪಿಯ ಯೋಗ ಕಾರ್ಯಕ್ರಮಕ್ಕೆ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಜೊತೆಗೆ ಯೋಗದಲ್ಲಿ ಭಾಗಿಯಾಗುವವರಿಗೆ ಜಿಲ್ಲಾಡಳಿತ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿತ್ತು. ಮೋದಿ ಆಗಮನ, ಕಾಮಗಾರಿಗೆ ದಿಢೀರ್ ಕೋಟಿ ರಿಲೀಸ್. ಹಳೆ ಮೈಸೂರಿನಲ್ಲಿ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆಯಾ? ರಾಜಮಾತೆಯಿಂದ ಮೋದಿಗೆ ಗಿಫ್ಟ್, ಐತಿಹಾಸಿಕ ಕ್ಷಣಕ್ಕೆ ಶೃತಶೃಂಗ ಪರ್ವತ ಸಾಕ್ಷಿ. ಈ ಕುರಿತು ನೋಡೋಣ ಮೋದಿ ಎಫೆಕ್ಟ್ ನ್ಯೂಸ್ ಟಾಪ್ನಲ್ಲಿ. ಪ್ರಧಾನಿ ಮೋದಿಯನ್ನ ಖುಷಿಪಡಿಸೋಕೆ ಬಿಬಿಎಂಪಿ ನೀರಿನಂತೆ ಜನರ ಹಣ ಖರ್ಚು ಮಾಡಿದೆ. ಅದು ಕೂಡ ದಿಢೀರ್ ಅಂತ ಬೆಂಗಳೂರು ಅಭಿವೃದ್ಧಿಗೆ ಹಣ ರಿಲೀಸ್ ಮಾಡಿ ಕೆಲ ದಿನಗಳಲ್ಲಿ ವಿವಿಧ ಬಗೆಯ ಕಾಮಗಾರಿಗಳು ನಡೆದಿವೆ. ಸದ್ಯ ಇದೇ ರೀತಿ ಯಾಕೆ ಪಾಲಿಕೆ ಅಭಿವೃದ್ಧಿ ಮಾಡಲ್ಲ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಏನು ಮೋದಿ ಬೆಂಗಳೂರು ಭೇಟಿ ಕೊಡ್ತಿರೋದ್ರಿಂದ ರಸ್ತೆಗಳಿಗೆ ಟಾರ್ ಭಾಗ್ಯ ಸಿಕ್ಕಿದೆ. ₹1 ಅಲ್ಲ, ₹2 ಅಲ್ಲ, ಬರೋಬ್ಬರಿ 23 ಕೋಟಿ ಖರ್ಚು ಮಾಡಿ ಬಿಬಿಎಂಪಿ ಕಾಮಗಾರಿ ಮಾಡಿದೆ. ಬೆಂಗಳೂರಿನ ವಿವಿಧೆಡೆ 14 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಸೇರಿದಂತೆ ಮೋದಿ ಸಂಚರಿಸುವ ರಸ್ತೆಗಳಲ್ಲಿ ರಸ್ತೆ ಡಾಂಬರೀಕರಣ ಹಾಕಿದೆ. ಜೊತೆಗೆ ಫುಟ್ಪಾತ್ ಸ್ಲ್ಯಾಬ್, ಬೀದಿ ದೀಪ ಅಳವಡಿಕೆ, ಮರಗಳ ರೆಂಬೆ ಕಟ್, ಚರಂಡಿ ಸ್ವಚ್ಛತೆಗೆ ಪಾಲಿಕೆಯಿಂದ ₹23 ಕೋಟಿ ಖರ್ಚು ಮಾಡಲಾಗಿದೆ.
2 ದಿನಗಳ ರಾಜ್ಯ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ದೆಹಲಿಗೆ ಹೋಗಿದ್ದು ರಾಜ್ಯ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಲಾಭ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ. ಅಂದ್ರೆ 2023 ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಬಿಜೆಪಿ ಲೆಕ್ಕಾಚಾರ ಹಾಕಿದೆ. ಅಲ್ಲದೆ ಈ ಹಿಂದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಹೈಕಮಾಂಡ್ ಟಾಸ್ಕ್ ಕೊಡಲಾಗಿತ್ತು. ಕಳೆದ ಏಪ್ರಿಲ್ 1ರಂದು ಬೆಂಗಳೂರಿನಲ್ಲಿ ನಡೆದಿದ್ದ ರಾಜ್ಯ ಕೋರ್ ಕಮಿಟಿ ಸಭೆಯ ಬಳಿಕ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಅಮಿತ್ ಶಾ ನಿರ್ದೇಶನ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿಗೆ ಮೈಸೂರು ರಾಜಮಾತೆ ಪ್ರಮೋದಾ ಒಡೆಯರ್ ವಿಶೇಷವಾದ ಉಡುಗೊರೆ ನೀಡಿದ್ದಾರೆ. ಮೋದಿಗೆ ಪಂಚಮುಖಿ ಆಂಜನೇಯ ಫೋಟೋ ಗಿಫ್ಟ್ ಕೊಟ್ಟಿದ್ದು ವರಹ, ಗರುಡ, ಆಂಜನೇಯ, ನರಸಿಂಹ ಹಾಗೂ ಹಯಗ್ರೀವ ಅವತಾರ ಇರೋ ಫೋಟೋ ಇದಾಗಿದೆ. ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು. ವಿಚಾರಣಾ ಬಂದಿ, ಸಜಾ ಬಂದಿಗಳ ಹಾಗೂ ಜೈಲು ಸಿಬ್ಬಂದಿ ಯೋಗಾಭ್ಯಾಸ ಮಾಡಿದ್ರು. ಕೈದಿಗಳ ಮನ ಪರಿವರ್ತನೆಗೆ ಸಹಕಾರಿಯಾಗಲಿ ಅಂತ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಹಯೋಗದಲ್ಲಿ ಯೋಗಾಭ್ಯಾಸ ಆಯೋಜಿಸಲಾಗಿತ್ತು. ಅಲ್ಲದೆ ಸತತ 52 ವಾರಗಳಿಂದಲೂ ಕೈದಿಗಳಿಗೆ ಯೋಗ ತರಬೇತಿ ನೀಡಲಾಗುತ್ತಿದೆ. ವಿಜಯಪುರ ಜಿಲ್ಲೆಯ ವಿಶ್ವ ಪ್ರಸಿದ್ಧ ಗೋಳಗುಮ್ಮಟ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಕೇಂದ್ರ ಸಚಿವ ಭಗವಂತ ಖೂಬಾ ಹಾಗೂ ಇತರ ಮುಖಂಡರು ಭಾಗಿಯಾಗಿದ್ದರು. ಯೋಗ ಪಟುಗಳು ವಿವಿಧ ಯೋಗ ಭಂಗಿಗಳನ್ನು ಮಾಡಿ ಯೋಗ ದಿನಾಚರಣೆ ಆಚರಿಸಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪುಷ್ಕರಣಿಯಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಯೋಗ ಒಕ್ಕೂಟದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವೈದ್ಯ ಶ್ರೀ ಚನ್ನಬಸವಣ್ಣವರ ಸಮ್ಮುಖದಲ್ಲಿ ಯೋಗಾಭ್ಯಾಸ ನಡೆಯಿತು. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಎಂಎಲ್ಸಿ ತೇಜಸ್ವಿನಿ ಗೌಡ, ಜಿಲ್ಲಾಧಿಕಾರಿ ಎಸ್ಪಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ಜಿಲ್ಲಾಡಳಿತ, ಪತಂಜಲಿ ಯೋಗ ಸಂಸ್ಥೆಯಿಂದ ಯೋಗ ದಿನಾಚರಣೆ ಆಚರಿಸಲಾಯಿತು. ನೂರಾರು ವಿದ್ಯಾರ್ಥಿಗಳು, ಅಧಿಕಾರಿಗಳು, ಸಿಬ್ಬಂದಿ ಯೋಗ ಮಾಡಿದ್ರು. ಸಂಸದೆ ಮಂಗಳ ಅಂಗಡಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು. ಕೋಲಾರದ ಶತಶೃಂಗ ಪರ್ವತ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಯಾಕಂದ್ರೆ ಶತಶೃಂಗ ಪರ್ವತದ ಮೇಲೆ ಸುಮಾರು 15,000 ಯೋಗಪಟುಗಳು ಯೋಗಾಭ್ಯಾಸ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಜಿಲ್ಲೆಯ ಪ್ರತಿನಿಧಿಗಳು, ಅಧಿಕಾರಿಗಳು ಭಾಗಿಯಾಗಿದ್ದರು. ಅದು ಕೂಡ ಜಿಲ್ಲೆಯ ವಿವಿಧೆಡೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿ ಯೋಗ ಡೇಗೆ ಮೆರುಗು ತಂದರು. ಸಿದ್ದರಾಮಯ್ಯಗೆ ಕೇಸರಿ ಪಡೆ ಗುದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆಶಿ ಫುಲ್ ಗರಂ. ಕೆಜಿಎಫ್ ಬಾಬುಗೆ ತಲೆ ಬಿಸಿಯಾಗಿರುವುದಾದ್ರೂ ಏನು? ಈ ಕುರಿತು ನೋಡೋಣ ಟಾಪ್ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ವೇಳೆ ರಾಜ್ಯಕ್ಕೆ ಆಕ್ಸಿಜನ್ ನೀಡಿಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಸುಳ್ಳು ಒಂದೇ ನಾಣ್ಯದ ಎರಡು ಮುಖಗಳು. ಸತ್ಯ ಮತ್ತು ಸಿದ್ದರಾಮಯ್ಯ ಎಣ್ಣೆ ಸೀಗೆಕಾಯಿ ಇದ್ದಂತೆ. ಸುಳ್ಳು ಹೇಳುವುದರಲ್ಲಿ ಸಿದ್ದರಾಮಯ್ಯ ನಂಬರ್ 1. ಸುಳ್ಳು ಪ್ರಶಸ್ತಿ ನೀಡೋದಾದ್ರೆ ಸಿದ್ದರಾಮಯ್ಯಗೆ ನೀಡಬಹುದು ಅಂತ ತಿರುಗೇಟು ನೀಡಿದ್ರು. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ 5 ವರ್ಷಗಳ ಆಡಳಿತ ನಡೆಸಿದ್ರು. ಆಗ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಪ್ಲಾಂಟ್ ಏನಾದ್ರೂ ಹಾಕಿದ್ರ? ನಮ್ಮ ಸರ್ಕಾರ ಪ್ರತಿ ಆಸ್ಪತ್ರೆಗೆ ಆಕ್ಸಿಜನ್ ಪ್ಲಾಂಟ್ ಹಾಕಿದ್ದೇವೆ ಅಂತ ಸಿದ್ದರಾಮಯ್ಯಗೆ ಕಾಲೆಳೆದ್ರು. ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಮುಖಗಳು. ಇಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಈ ಲೋಕದಲ್ಲಿದ್ದಾರಾ ಅಥವಾ ಬೇರೆ ಲೋಕದಲ್ಲಿದ್ದಾರಾ? ಈ ದೇಶದ ಆರೋಗ್ಯ ವ್ಯವಸ್ಥೆಯನ್ನ ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿ ಬಿಟ್ಟು ಹೋಗಿತ್ತು? ಇಂದು ಅತಿ ಹೆಚ್ಚು ಆಕ್ಸಿಜನ್ ಉತ್ಪಾದನೆ, ಮೆಡಿಕಲ್ ಸೌಲಭ್ಯ ಸುಧಾರಿಸಿದ್ದು ನಾವು. ಸಿದ್ದರಾಮಯ್ಯ ಹೇಳಿಕೆ ನೀಡುವಾಗ ಯೋಚಿಸಿ ನೀಡಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಒಬ್ಬ ಪುಡಿ ರೌಡಿ ಅಂತ ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ಎಂಎಲ್ಸಿ ಶರವಣ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಶ್ರೀನಿವಾಸ್ ಪುಡಿ ರೌಡಿಗಿಂತ ಕೀಳಾಗಿ ಮಾತನಾಡುತ್ತಾರೆ. ಮುಂದಿನ ದಿನದಲ್ಲಿ ಶ್ರೀನಿವಾಸರನ್ನ ಗಡಿಪಾರು ಮಾಡಬೇಕು, ಅದು ಕೂಡ ಗುಬ್ಬಿ ಕ್ಷೇತ್ರದ ಜನರೇ ರಾಜಕೀಯವಾಗಿ ಗಡಿಪಾರು ಮಾಡಬೇಕು ಅಂತ ಶರವಣ ಸಿಟ್ಟು ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕೇವಲ 2 ಗಂಟೆ ವಿಚಾರಣೆ ಮಾಡಿ ಮುಗಿಸಬಹುದಾದ ಕೇಸ್ ಇದಾಗಿದೆ. ಹೇಗಿದ್ರೂ ಗಂಟೆಗಟ್ಟಲೆ ವಿಚಾರಣೆ ನಡೆಸಲಾಗಿದೆ. ಕೇವಲ ಕಿರುಕುಳ ನೀಡುವುದಕ್ಕಾಗಿಯೇ ವಿಚಾರಣೆ ನಡೆಸಿದ್ದಾರೆ. ನನಗಿಂತ ಹೆಚ್ಚು ರಾಹುಲ್ ಗಾಂಧಿಗೆ ಕಿರುಕುಳ ನೀಡುತ್ತಿದ್ದಾರೆ. ಇಡಿ ವಿಚಾರಣೆಯನ್ನ ನಾವು ಅನುಭವಿಸಿದ್ದೇವೆ. ನನ್ನ ಕುಟುಂಬಕ್ಕೂ ಸಾಕಷ್ಟು ಹಿಂಸೆ ನೀಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ.
ಅಂದ್ರೆ ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ದಾರೆ? ಕಾಂಗ್ರೆಸ್ ಆಸ್ತಿ ಉಳಿಸಲು ಹೋರಾಟ ಮಾಡಿದ್ದಾರೆ. ಆರ್ಎಸ್ಎಸ್ನವರು ಚಾಣಕ್ಯ ಸಂಸ್ಥೆ ಸ್ಥಾಪನೆ ಮಾಡುತ್ತಿಲ್ಲವೇ? ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾನೂನಿಗೆ ಬರುವುದಿಲ್ಲವೇ? ಕೇವಲ ಸಂಸದೆಯಾಗಿದ್ರು ಸೋನಿಯಾ ಗಾಂಧಿ. ಅವರಿಗೆ ಯಾಕೆಷ್ಟು ಕಿರುಕುಳ ನೀಡುತ್ತಿದ್ದಾರೆ? ದೆಹಲಿಯಲ್ಲಿ ನಾವು ಕೂಡ ಬೆಂಬಲಕ್ಕೆ ಬಂದಿದ್ದೇವೆ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಅಯ್ಯೋ ಸರ್, ಭಯ ಆಗ್ತಿದೆ. ಮಾತೆತ್ತಿದ್ರೆ ತಿಹಾರ್ ಜೈಲು ಅಂತಾರೆ. ಈ ರಾಜಕೀಯ ಬೇಡ, ಚುನಾವಣೆನೂ ಬೇಡ. ಇದರಿಂದ ಆಚೆ ಬಂದ್ರೆ ಸಾಕು ಅಂತ ದೆಹಲಿಯಲ್ಲಿ ಕೆಜಿಎಫ್ ಬಾಬು ಅಸಮಾಧಾನ ಹೊರಹಾಕಿದ್ದಾರೆ. ಇಡಿ ವಿಚಾರಣೆಗೆ ಬೆಸ್ತು ಬಿದ್ದಿರುವ ಕೆಜಿಎಫ್ ಬಾಬು, ಎಂಎಲ್ಸಿ ಚುನಾವಣೆ ನಿಂತಿದ್ದೇ ತಪ್ಪಾಯಿತು, ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗುತ್ತಿದೆ. ನಂದೆಲ್ಲ ವೈಟ್ ಬಿಸಿನೆಸ್. 1740 ಕೋಟಿ ಆಸ್ತಿ ಘೋಷಣೆ ಮಾಡಿದ್ದೇನೆ. ಅದಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ಟುತ್ತಿದ್ದೇನೆ. ಲೀಗಲ್ ವ್ಯವಹಾರ ಮಾಡಿದ್ರೂ ಇಡಿ ಬಿಡುತ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಪಬ್ಲಿಕ್ ಆಕ್ಷನ್ಗೆ ಪ್ರಾಪರ್ಟಿ. ಯುವಕ ನಟನ ಕೊಲೆ ಕೇಸ್ನ ಭಯಾನಕ ವಿಷಯ ರಿವೀಲ್. ಕೊಲೆಗೆ ನಡೆದಿತ್ತು ಮೊದಲೇ ಖತರ್ನಾಕ್ ಪ್ಲಾನ್. 1 ವರ್ಷದ ಬಳಿಕ ತಗ್ಲಾಕೊಂಡ ಚೋರಿ. ಕಣ್ಣಲ್ಲೇ ಸ್ಕೆಚ್ ಹಾಕಿದ್ದ ಐನಾತಿ ಲಾಕ್. ವಿದ್ಯಾರ್ಥಿಗಳಿಗಾಗಿ ಎಜುಕೇಷನ್ ಎಕ್ಸ್ಪೋ ಎಂಟ್ರಿ. ಈ ಕುರಿತು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಚಿಟ್ ಫಂಡ್ ಹೆಸರಿನಲ್ಲಿ ಕಂಪನಿ ತೆರೆದು ಜನರಿಂದ ಹಣ ಸಂಗ್ರಹಿಸಿ ವಂಚಿಸಿ ತಲೆಮರೆಸಿಕೊಂಡಿದ್ದ ಐನಾತಿ ಲಾಕ್ ಆಗಿದ್ದಾಳೆ. ಲಕ್ಷ್ಮಿ ಎಂಬಾಕೆಯನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ 6ರಂದು ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಲಕ್ಷ್ಮಿ ವಿರುದ್ಧ ವಂಚನೆ ಕೇಸ್ ದಾಖಲಾಗಿತ್ತು. 1 ವರ್ಷ ತಲೆಮರೆಸಿಕೊಂಡಿದ್ದ ಲಕ್ಷ್ಮಿ ಕೆಂಗೇರಿ ಬಳಿಯ ಕಲ್ಯಾಣ ಮಂಟಪವೊಂದರಲ್ಲಿ ದಿನಗೂಲಿ ಕೆಲಸ ಮಾಡಿಕೊಂಡಿದ್ಲು. ಸದ್ಯ ವಂಚನೆ ಆರೋಪ ಕೇಳಿ ಬಂದಿದ್ದರಿಂದ ಪೊಲೀಸರು ಲಕ್ಷ್ಮಿಯನ್ನ ಬಂಧಿಸಿದ್ದಾರೆ. ಕೊರೋನಾ ವೇಳೆ ಆಕ್ಸಿಜನ್ ನೀಡಿರಲಿಲ್ಲ ಎಂಬ ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ತಿರುಗೇಟು ಕೊಟ್ಟಿದ್ದಾರೆ. ದೇಶದಲ್ಲಿ ಹಿಂದೆ ಮಲೇರಿಯಾ ಸೇರಿ ಹಲವು ರೋಗ ಹರಡಿದ್ವು. ಆಗ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ಗಳನ್ನು ನೀಡಿರಲಿಲ್ಲ. ಅಂದಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಸೌಲಭ್ಯ ಒದಗಿಸಿರಲಿಲ್ಲ. ಇಂದು ನಾವು ಆಸ್ಪತ್ರೆಗಳಿಗೆ ಮೂಲ ಸೌಕರ್ಯ ಕಲ್ಪಿಸಿದ್ದೇವೆ. ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಸಿದ್ದರಾಮಯ್ಯನವರಿಗೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ತಿರುಗೇಟು ನೀಡಿದ್ದಾರೆ. ಸಾಲ ತೀರಿಸಲು ಸಂಬಂಧಿಕರ ಮನೆಯಲ್ಲಿ ಚಿನ್ನಕ್ಕೆ ಕನ್ನ ಹಾಕಿ ಎಸ್ಕೇಪ್ ಆಗಿದ್ದ ಖತರ್ನಾಕ್ ಲೇಡಿ ತಗಲಾಕೊಂಡಿದ್ದಾಳೆ. ರೂಪಿಣಿ ಬಂಧಿತ ಆರೋಪಿ. ಯಶವಂತಪುರದ ಬಿಕೆ ನಗರದಲ್ಲಿ ಜೂನ್ 3ರ ಮಧ್ಯಾಹ್ನ ದಿವ್ಯಾ ಅನ್ನೋರ ಮನೆಗೆ ರೂಪಿಣಿ ಆಗಮಿಸಿದ್ಲು. ಈ ವೇಳೆ ಎಲ್ಲರ ಜೊತೆಗೆ ಚೆನ್ನಾಗಿ ಮಾತನಾಡಿ ಊಟ ಮಾಡಿ ಮನೆಯಲ್ಲೇ ಸುತ್ತಾಡಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾಳೆ. ಸದ್ಯ ತನಿಖೆ ನಡೆಸಿದ ಪೊಲೀಸರು ಮಹಿಳೆಯನ್ನ ಬಂಧಿಸಿದ್ದಾರೆ. ಇನ್ನು ಈ ಸುಂದರಿ ದಿವ್ಯಾ ಎಂಬುವರು ಮನೆಯಲ್ಲಿದ್ದಾಗಲೇ ಮೆಲ್ಲಗೆ ಸ್ಕೆಚ್ ಹಾಕ್ತಿದ್ಲು. ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡ್ತಾ ಮನೆಯೆಲ್ಲ ಓಡಾಡ್ತಾ ಇದ್ಲು. ಅಲ್ಲದೆ ಮನೆಯಲ್ಲಿದ್ದ ಮಕ್ಕಳನ್ನ ಆಟ ಆಡಿಸ್ತಾ ಮೆಲ್ಲಗೆ ರೂಮ್ನ ಒಳಗೆ ಹೋಗಿದ್ಲಂತೆ. ನಂತರ ರೂಮ್ನಲ್ಲಿದ್ದ ಕಬೋರ್ಡ್ ತೆಗೆದು 2.5 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ಲು. ಬಳಿಕ ಮಾರನೇ ದಿನ ನೋಡಿದಾಗ ಕಳ್ಳತನದ ಕೃತ್ಯ ಬೆಳಕಿಗೆ ಬಂದಿದ್ದು ಯಶವಂತಪುರ ಠಾಣಾ ಪೊಲೀಸರು ಪ್ರಕರಣ ಭೇದಿಸಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಟಿವಿ9 ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲವಾಗಲೆಂದು ಮತ್ತೆ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿ ಹಾಲ್ನಲ್ಲಿ ಇದೇ ಜೂನ್ 24 ಹಾಗೂ 25, 26ರಂದು ಟಿವಿ9 ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಕ್ಸ್ಪೋಗೆ ವಿಸಿಟ್ ಕೊಟ್ಟು ಸಿಕ್ಕಿರುವ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಯಾವ ಕೋರ್ಸ್ಗೆ ಸೇರಬೇಕು ಅಂತ ಕನ್ಫ್ಯೂಸ್ ಆಗಿದ್ದ ವಿದ್ಯಾರ್ಥಿಗಳು ಇಲ್ಲಿಗೆ ವಿಸಿಟ್ ಕೊಟ್ಟು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ.